ಎಲ್ಲರಿಗೂ ನಮಸ್ಕಾರ. ಬಹಳ ಮಂದಿಗೆ ಕಾಡುವಂತ ದೊಡ್ಡ ಸಮಸ್ಯೆ ಏನಂದ್ರೆ ಹೊಟ್ಟೆ ಬೊಜ್ಜು. ದೇಹದ ಈ ಹೊಟ್ಟೆ ಬೊಜ್ಜನ್ನ ಹೆಂಗ್ ಕರಗಿಸ್ಬೇಕು, ಏನ್ ಮಾಡಿದ್ರು ಕರಗ್ತಾ ಇಲ್ಲ ಅನ್ನೋ ದೊಡ್ಡ ತಲೆನೋವು ಆಗ್ಬಿಟ್ಟದ. ಇದು ಹೆಂಗ್ ಬರ್ತದ ಅಂತ ಯಾರಿಗೂ ಗೊತ್ತಾಗುದಿಲ್ಲ, ಬಂದ್ಬಿಡ್ತದ್ರಿ. ಆದ್ರೆ ಅದು ಕರಗಿಸೋದು ಮಾತ್ರ ದೊಡ್ಡ ತಲೆನೋವು ಅನ್ಕೊಂಡ್ಬಿಟ್ಟಾರ. ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಬಹಳ ಈಸಿಯಾಗಿ ಕರಗಿಸ್ಕೋಬಹುದು. ಓಕೆ, ಇವತ್ ಅಂತವ್ರಿಗೋಸ್ಕರ ಸ್ಪೆಸಿಫಿಕಲಿ ಇರುವಂತ ಈ ವಿಡಿಯೋ ಎಲ್ಲರೂ ನೋಡ್ರಿ, ಶೇರ್ ಮಾಡ್ಕೊಡ್ರಿ, ಕೊನೆಯವರೆಗೂ ನೋಡ್ರಿ. ಅಂದ್ರೆ ನಿಮ್ಗೆ ಹೆಲ್ಪ್ ಆಗುವಂತಹ ಸಾಕಷ್ಟು ಮಾಹಿತಿ ಇದ್ರೊಳಗ ಸಿಗ್ತದ. ಎಸ್ಪೆಷಲಿ ಕೆಲವು ಜನರಿಗೆ ಡೆಲಿವರಿ ಆದ್ಮೇಲೆ ಹೊಟ್ಟೆ ಉಳ್ಕೊಂಡ್ಬಿಟ್ಟಿರ್ತದ, ಹೊಟ್ಟೆ ಬೊಜ್ಜು ಉಳ್ಕೊಂಡಿರ್ತದ. ಇನ್ ಕೆಲವು ಜನರಿಗೆ 40 ವರ್ಷ ಆದ್ಮೇಲೆ ವಿಪರೀತ ಹೊಟ್ಟೆ ಬೊಜ್ಜು ಬರ್ತದ. ಇದೆಲ್ಲ ಯಾಕೆ ಆಗ್ತದ? ಇವನ್ ಮಿಡಲ್ ಏಜ್ ನವರು ಕೂಡ ಹೊಟ್ಟೆ ಬೊಜ್ಜು ಬರ್ತದ. ಇದನ್ನ ಹೆಂಗ್ ಇಳಿಸೋದು, ಯಾವ ರೀತಿಯಾಗಿ ಇದನ್ನ ಮಾಡ್ಬೇಕು ಅಂದ್ರೆ ಫಸ್ಟ್ ಅದ್ ಹೆಂಗ್ ಬರ್ತದ, ಹೆಂಗ್ ಫಾರ್ಮ್ ಆಗ್ತದ ಅಂತ ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ಅದನ್ನ ಇಳಿಸಬಹುದು. ಇವತ್ತು ನಾ ಪ್ರಾಕ್ಟಿಕಲ್ ಅದಕ್ಕೆ ಟಿಪ್ಸ್ ಅನ್ನ ಹೇಳ್ತೀನಿ, ನೀವೆಲ್ಲರೂ ಫಾಲೋ ಮಾಡ್ಲೇಬೇಕು. ನನ್ ಪೇಷಂಟ್ಸ್ ಪ್ರತಿಯೊಬ್ಬರಿಗೂ ಇದನ್ನ ಹೇಳ್ತೇನೆ ನಾನು. ಮತ್ ನಮಗೆ ಬಹಳ ಒಳ್ಳೆ ರಿಸಲ್ಟ್ ಬಂದದ. ಫಸ್ಟ್ ಏನು, ಈ ಹೊಟ್ಟೆ ಬೊಜ್ಜು ಯಾಕೆ ಉತ್ಪತ್ತಿ ಆಗ್ತದ ಅಂತ ನೋಡ್ರಿ. ಈ ಹೊಟ್ಟೆ ಬೊಜ್ಜಿನೊಳಗ 2 ರೀತಿ ಬೊಜ್ಜುಗಳು ಬರ್ತಾವ. ಒಂದು ನಾವೇನ್ ಹೇಳ್ತೀವಿ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತೀವಿ, ಅಂದ್ರೆ ಸ್ಕಿನ್ ಕೆಳಗಡೆ ಇರುವಂತಹ ಫ್ಯಾಟ್. ಓಕೆ, ಸ್ಕಿನ್ ಒಳಗಡೆ ಇಮಿಡಿಯೇಟ್ ಟು ದ ಬಿನೀತ್ ದ ಸ್ಕಿನ್ ಇರುವಂತದ್ ಒಂದು ಫ್ಯಾಟ್ ಇರ್ತದ. ಅದನ್ನ ನಾವ್ ಹಿಂಗ್ ಕೈಲಿ ಮುಟ್ಕೊಂಡ್ರು ಗೊತ್ತಾಗ್ತದ. ಅದಕ್ಕೆ ನಾವೇನ್ ಹೇಳ್ತೀವಿ, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತೇವೆ. ಬಟ್ ಅದಂತ ಒಂದು ಡೇಂಜರಸ್ ಏನ್ ಅಲ್ಲ. ಆದ್ರ ಹೊಟ್ಟೆ ಒಳಗಡೆ ಬಂದಾಗ ಆರ್ಗನ್ ಸುತ್ತಮುತ್ತಲು ನಮ್ಮ ಲಿವರ್, ಪ್ಯಾಂಕ್ರಿಯಸ್, ಕರಳು ಇದ್ರ ಸುತ್ತಮುತ್ತಲು ಒಂದು ರೀತಿಯ ಬೊಜ್ಜು ಬಹಳಷ್ಟು ಸ್ಟೋರ್ ಆಗ್ಲಿಕ್ಕೆ ಶುರು ಆಗ್ತದ. ಅದಕ್ಕೆ ನಾವು ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ. ಈ ವಿಸರಲ್ ಫ್ಯಾಟ್ ಏನಿರ್ತದಲ್ಲ, ಅದರಿಂದಾನೇ ಇದು ಹೊಟ್ಟೆ ಡುಮ್ಮು ಕಾಣೋದು, ನೋಡ್ಲಿಕ್ಕೂ ಅಸಹ್ಯ ಅನಿಸ್ತದ. ಮತ್ ಇದು ಎಷ್ಟು ಡೇಂಜರ್ ಅಂದ್ರ ಇದು ಒಂದು ಸಪರೇಟ್ ಆರ್ಗನ್ ಟೈಪ್ ಕೆಲಸ ಮಾಡ್ತದ. ಈ ಹೆಂಗ್ ಲಿವರ್ ಒಂದ್ ಸಪರೇಟ್ ಆರ್ಗನ್ ಅಲ್ಲ ನಮ್ಗ, ಅಂಗ ಅದ್ರದ್ದೊಂದು ಫಂಕ್ಷನ್ಸ್ ಅದಾವು. ಕರಳು ಒಂದ್ ಸಪರೇಟ್ ಆರ್ಗನ್, ಅದ್ರದ್ದೊಂದು ಫಂಕ್ಷನ್ಸ್ ಹೆಂಗ್ ಅದಾವು. ಹಂಗ ಇದು ವಿಸರಲ್ ಫ್ಯಾಟ್, ಅದ್ರೊಳಗು ಅಬ್ಡಾಮಿನಲ್ ಬೆಲ್ಲಿ ಫ್ಯಾಟ್ ಏನಿರ್ತದಲ್ಲ, ಇದೊಂದು ಸಪರೇಟ್ ಅಂಗದ ಟೈಪ್ ನ ಕೆಲಸ ಮಾಡಿ ನಮ್ಮ ದೇಹದೊಳಗ ಇನ್ಫ್ಲಮೇಟರಿ ಪ್ರೊಸೆಸ್ ಆಗ್ಲಿಕ್ಕೆ ಇದು ಉತ್ತೇಜನ ಮಾಡ್ತದ. ಅಂದ್ರೆ ದೇಹ ಊತ್ಗೊಳ್ಳಿಕ್ಕೆ, ದೇಹದೊಳಗ ಸಮಸ್ಯೆಗಳು ಕ್ರಿಯೇಟ್ ಆಗ್ಲಿಕ್ಕೆ ಬೇಕಾದಂತ ಕೆಮಿಕಲ್ಸ್ ಅನ್ನ ಇದು ಉತ್ಪತ್ತಿ ಮಾಡ್ತದ. ಹಿಂಗಾಗಿ ಇದು ಬಹಳ ಡೇಂಜರಸ್. ಈ ಹೊಟ್ಟೆ ಬೊಜ್ಜು ಹೆಚ್ಚಿಗೆ ಇರುವಂತವ್ರು ಆಕ್ಚುಲಿ ಆಲ್ಮೋಸ್ಟ್ 80% ಆಫ್ ದ ಪೀಪಲ್ಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರ್ತಾವು. ಡಯಾಬಿಟಿಸ್ ಬರುವಂತ ಸಮಸ್ಯೆ ಬಹಳ ಇರ್ತದ. ಈವನ್ ಕಿಡ್ನಿ ಪ್ರಾಬ್ಲಮ್ಸ್ ಬರುವಂತದ್ದು, ಫ್ಯಾಟಿ ಲಿವರ್ ಬರುವಂತದ್ದು, ಸ್ಟ್ರೋಕ್ ಆಗುವಂತದ್ದು, ಆಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಾವ್ರಿ. ಸ್ಕಿನ್ ಪ್ರಾಬ್ಲಮ್ಸ್, ಆಕ್ಚುಲಿ ಹೊಟ್ಟೆ ಬೊಜ್ಜಿನವ್ರಿಗೆ ಮ್ಯಾಕ್ಸಿಮಮ್ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗ್ತಾವು. ಲೈಕ್ ಸೋರಿಯಾಸಿಸ್ ನಂತಹ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗ್ತಾವು. ಹಂಗದ್ರ ಇದು ಬಂದ್ ಬಿಟ್ಟಿರ್ತದಲ್ಲ, ಇದನ್ನ ತೆಗಿಯೋದು ಹೆಂಗ್ ಮಾಡ್ಬೇಕು ಅಂದ್ರ ಮೇನ್ ಇದು ಹೆಂಗ ಜಮಾ ಆಗ್ತದ ಅಂತ ನೋಡ್ಕೊಂಡ್ರೆ ಅದನ್ನ ಈಸಿಯಾಗಿ ತೆಗೆದ್ ಬಿಡ್ಬೋದು. ಈ ಟಿಪ್ಸ್ ಏನದಾವಲ್ಲ ಬಹಳ ಇಂಪಾರ್ಟೆಂಟ್ ಟಿಪ್ಸ್. ಇವ್ನ ಯಾವನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಿಡಿಯೋ ದಯವಿಟ್ಟು ಕೊನೆಯವರೆಗೂ ಸ್ಕಿಪ್ ಮಾಡ್ಲಾರ್ದಂಗ್ ನೋಡ್ರಿ. ಡೆಫಿನೆಟ್ಲಿ ಇದು ನಿಮಗೆ ಬಹಳಷ್ಟು ಸಹಾಯ ಮಾಡ್ತದ. ದ ಫಸ್ಟ್ ಒನ್, ನಮ್ಮ ಆಚಾರ್ಯರು ಸುಶ್ರುತಾಚಾರ್ಯರು ಏನ್ ಹೇಳ್ಯಾರಂದ್ರ ವ್ಯಾಯಾಮ ವರ್ಜನ ಅಂತ ಹೇಳ್ತಾರೆ. ಕಂಪ್ಲೀಟ್ಲಿ ವ್ಯಾಯಾಮವನ್ನ ಅಂದ್ರೆ ಯಾವುದೇ ರೀತಿಯ ಬಾಡಿ ಮೂವ್ಮೆಂಟ್ಸ್ ಅನ್ನ ವರ್ಜನೆ ಮಾಡೋದ್ರಿಂದ ಇದು ಯಾವಾಗ ಆಗ್ತದ, ಕಂಟಿನ್ಯೂಸ್ ಕುತ್ಕೊಳ್ಳುವಂತ ಕೆಲಸ. ಈಗ ಮ್ಯಾಕ್ಸಿಮಮ್ ಪೀಪಲ್ಗೆ ಇರುವಂತದ್ ವರ್ಕ್ ಹಂಗ ಐತಿ. ಎಲ್ಲರೂ ಹೆಚ್ಚಾಗಿ ಲ್ಯಾಪ್ಟಾಪ್ ಮುಂದ್ ಕುತ್ಕೊಂಡು 8 ರಿಂದ 10 ತಾಸು ಕುತ್ಕೊಳ್ತಾರ. ಬಾಡಿ ಮೂವ್ಮೆಂಟ್ಸ್ ಬಹಳಷ್ಟು ಕಡಿಮೆ ಆಗ್ಯಾವು. ಅಟ್ಲೀಸ್ಟ್ ಅವ್ರು ವರ್ಕ್ ಮಾಡ್ತಾರ ಅನ್ಕೊಳ್ಳೋಣ. ಇನ್ ಕೆಲವು ಜನ ಹೋಮ್ ಮೇಕರ್ಸ್ ಇರ್ತಾರ, ಹೆಣ್ಮಕ್ಳು ಇರ್ತಾರ. ಅವ್ರು ಏನ್ ಮಾಡ್ತಾರ ಗೊತ್ತಾ, ಒಂದ್ಸರಿ ಕುಂತ್ರ ಕಂಟಿನ್ಯೂಸ್ 3-4 ಸೀರೀಸ್ ನೋಡ್ತಾರ, ಟಿವಿ ಸೀರಿಯಲ್ಸ್ ನೋಡ್ತಾರ. ಅವಾಗ ಏನಾಗ್ತದ, ಬಾಡಿ ಕಂಪ್ಲೀಟ್ ಆಗಿ ಸಿಟ್ಟಿಂಗ್ ಮೋಡ್ ಒಳಗಿತ್ತು ಅಂತಂದ್ರ ಆಟೋಮೆಟಿಕಲಿ ನಿಮಗ ಫ್ಯಾಟ್ ಡೆಪಾಸಿಷನ್ ಆಗ್ಲಿಕ್ಕೆ ಶುರು ಆಗ್ತದ. ಅವಾಗ ಬರೀ ಮೆಂಟಲ್ ಕ್ಯಾಲರೀಸ್ ಬರ್ನ್ ಆಗ್ತಿರ್ತದ್ರಿ, ಫಿಸಿಕಲಿ ಏನೂ ಆಗ್ತಿರಂಗಿಲ್ಲ. ತಿನ್ಬೇಕಂತ ಹೇಳಿ ಕ್ರೇವಿಂಗ್ ಆಗ್ತಿರ್ತದ ಬಿಕಾಸ್ ಆಫ್ ಸ್ಟ್ರೆಸ್. ನೀವ್ ಸುಮ್ನಾನು ಕೂತ್ಕೊಂಡಿರಂಗಿಲ್ಲ. ಯಾರಾದ್ರೂ ಮೆಡಿಟೇಷನ್ ಮಾಡ್ಲಿಕ್ಕೆ 5-6 ತಾಸು ಕೊಡ್ತಾರೇನ್ರಿ? ಇಲ್ಲ. ಒಂದು ಟಿವಿ ನೋಡಕ್ 5-6 ತಾಸು ಕೊಡೋದು, ಇಲ್ಲ ಹರಟಿ ಮಾತಾಡ್ತಾ ಕೂತ್ಕೊಳ್ಳೋದು 5-6 ತಾಸು ಗಟ್ಲೆ ಒಂದೇ ಜಾಗದಾಗ ಕೂತ್ಕೊಳ್ಳೋದು, ಇಲ್ಲ ಅಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಕುತ್ಕೊಳ್ಳುವಂಥದ್ದು. ಇವು 3 ಕಂಡೀಷನ್ಸ್ ಒಳಗ ನಿಮ್ ಮೈಂಡ್ ಬಹಳ ಕೆಲಸ ಮಾಡ್ತಿರ್ತದ. ಆಟೋಮೆಟಿಕ್ಲಿ ಸ್ಟ್ರೆಸ್ ಮೋಡ್ ಒಳಗಿರ್ತೀವಿ. ಅವಾಗ ಕ್ರೇವಿಂಗ್ಸ್ ಆಗ್ತಾವು. ಅದ್ರ ತಕ್ಕಂಗ ಏನೇನ್ರ ತಿನ್ಕೊಂತನ ಕೂಡ್ತಿರ್ತೇವೆ. ನೀವು ಅಬ್ಸರ್ವ್ ಮಾಡ್ರಿ, ಕಂಟಿನ್ಯೂಸ್ ಕೂತ್ಕೊಂಡಾಗ ಬಾಡಿ ಒಳಗಡೆ ಥರ್ಮೋಜೆನೆಸಿಸ್ ಆಗುವುದಿಲ್ಲ. ಯಾವಾಗ್ಲೂ ದೇಹದೊಳಗಡೆ ಒಂದ್ ರೀತಿ ಹೀಟ್ ಜನರೇಟ್ ಆಗ್ತಿರ್ಬೇಕು. ಆ ಒಳಗಡೆಯಿಂದ ಜನರೇಟ್ ಆಗೋ ಹೀಟ್ ಯಾವಾಗ್ಲೂ ದೇಹವನ್ನ ಬ್ಯಾಲೆನ್ಸ್ ಸ್ಥಿತಿ ಒಳಗಿಡ್ತದ, ದೇಹವನ್ನ ಹೀಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ. ಆ ಹೀಟ್ ಎಲ್ಲಿ ಜನರೇಟ್ ಆಗ್ತದಂದ್ರೆ, ನಾ ಹೇಳೇನಿ 13 ಟೈಪ್ ಅಗ್ನಿಗಳಿರ್ತಾವು. ಜಾಟ್ರ ಅಗ್ನಿ, ಧಾತ್ವ ಅಗ್ನಿ, ಭೂತಾಗ್ನಿಗಳು. ಈ
ಸೆಲ್ಯುಲಾರ್ ಲೆವೆಲ್ ಒಳಗಿರುವಂತ ಅಗ್ನಿಗಳು ಯಾವಾಗ್ಲೂ ಉದ್ದೀಪನವಾಗಿರ್ಬೇಕು, ಇಗ್ನೈಟ್ ಆಗಿರ್ಬೇಕು ಅಥವಾ ಆಕ್ಟಿವೇಟ್ ಆಗಿರ್ಬೇಕು ಅಂದ್ರ ಬಾಡಿ ಮೂವ್ಮೆಂಟ್ ಬಹಳ ಅವಶ್ಯಕ ಐತಿ. ಏನ್ ಮಾಡ್ಬೇಕು ಹಂಗಂದ್ರೆ ಇದಕ್ಕ ಇಲ್ಲಿ ಪ್ರಾಬ್ಲಮ್ ಜೊತೆಗೆ ನಾನು ಅಲ್ಲೆಲ್ಲೇನೆ ಅದಕ್ಕ ಸೊಲ್ಯೂಷನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕ ನಾನು ಹೇಳೋದು ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ್ ವಿಡಿಯೋ ನೋಡ್ರಿ. ನೀವು ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಸೊಲ್ಯೂಷನ್ಸ್ ಗೊತ್ತಾಗೋದಿಲ್ಲ. ವೆರಿ ಈಸಿ ಟು ಫಾಲೋ, ಎಲ್ಲರೂ ಮಾಡ್ಬೇಕು. ಅವಾಗ ನಿಮಗ ಇದು ಎಷ್ಟು ಡಿಫಿಕಲ್ಟ್ ಅಂತ ಏನ್ ತಲೆ ಒಳಗೆ ಇಟ್ಕೊಂಡಿರ್ತಾರಲ್ಲ ಅದೆಲ್ಲ ಹೋಗಿ ಎಷ್ಟು ಈಸಿಲಿ ಎಷ್ಟು ಖುಷಿಯಿಂದ ವೇಟ್ ರಿಡ್ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದ. ಓಕೆ, ಇಂಥ ಟೈಮ್ ಒಳಗೆ ಏನ್ ಮಾಡ್ಬೇಕು ಅಂದ್ರೆ ನಾವು ಎವ್ರಿ ಅವರ್ಲಿ ತಾಸಿಗೊಂದ್ಸರಿ ನೀವ್ ಎದಕ್ಕ ಕೂತಿರಿ, ಸೀರಿಯಲ್ ನೋಡ್ಲಿಕ್ಕರ ಕೂತಿರಿ ಅಥವಾ ಹರಟಿ ಹೊಡಿಲಿಕ್ಕರ ಕೂತಿರಿ ಅಥವಾ ವರ್ಕ್ ಮಾಡ್ತಾ ನೀವು ಲ್ಯಾಪ್ಟಾಪ್ ಮುಂದರ ಕೂತಿರಿ, ಎದಕ್ಕರ ಕೂತಿರಿ, ನಿಮ್ಮ ಮೈಂಡಿಗೆ ನೀವು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ಬೇಕು. ತಾಸಿಗೊಂದ್ಸರಿ ಎದ್ದೇಳು, ಗಂಟೆಗೊಂದ್ಸರಿ ಎದ್ದು 5 ನಿಮಿಷ ನಿನ್ನ ಬಾಡಿ ಮೂವ್ಮೆಂಟ್ ಅನ್ನ ಮಾಡು. ಒಂದು ಇಡೀ ಮನೆಯೆಲ್ಲ ಓಡಾಡ್ಕೊಂಡು ಬರ್ಬೋದು, ಅಥವಾ ಟೆರೆಸ್ ಏನಾದ್ರು ಇತ್ತಂದ್ರ ಹೋಗಿ, ಸೂರ್ಯನ್ ಬಿಸಿಲಿತ್ತು ಅಂತಂದ್ರ ಸ್ವಲ್ಪ ಅಲ್ಲಿ ಹೋಗಿ ಬಾಡಿ ಮೂವ್ಮೆಂಟ್ಸ್ ಅನ್ನ ಎಲ್ಲಾ ಜಾಯಿಂಟ್ಸ್ ಅನ್ನ ವಾರ್ಮ್ ಅಪ್ ಮಾಡ್ಕೊಂಡು ಬರಬಹುದು. ಇಲ್ಲ ಅಂದ್ರ ದಿ ಬೆಸ್ಟ್ 5 ನಿಮಿಷದೊಳಗ 2 ಸರಿ ಸೂರ್ಯ ನಮಸ್ಕಾರ, ಕಂಪ್ಲೀಟ್ ಸೂರ್ಯ ನಮಸ್ಕಾರವನ್ನ ನೀವು ಮಾಡ್ಬೋದು. ಹಿಂಗ ಸಣ್ಣ ಸಣ್ಣ ಕೆಲಸವನ್ನ ಕೊಡ್ರಿ, ಬಹಳಷ್ಟಲ್ಲ. ಅಂಡ್ ಮೋರ್ ದನ್ 5 ಮಿನಿಟ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕರೆಕ್ಟ್ 1 ತಾಸಿಗೆ 5 ನಿಮಿಷ, ಹಾರ್ಡ್ಲಿ 3 ನಿಮಿಷ ಅಥವಾ 5 ನಿಮಿಷ ಇಷ್ಟು ನಿಮ್ಮ ದೇಹವನ್ನ ಕಂಪ್ಲೀಟ್ ಆಗಿ ನೀವು ಮೂವ್ಮೆಂಟ್ ಸ್ಥಿತಿ ಒಳಗೆ ಇಟ್ಟು ಮತ್ತೆ ವಾಪಸ್ ಬಂದು ನಿಮ್ಮ ಕೆಲಸವನ್ನ ಕಂಟಿನ್ಯೂ ಮಾಡ್ರಿ. ಇದರಿಂದ ಏನಾಗ್ತದ ಗೊತ್ತಾ, ಒಳಗಡೆ ಇರುವಂತಹ ಥರ್ಮೋಜೆನೆಸಿಸ್ ಆಕ್ಟಿವ್ ಆಗ್ತದೆ. ಅವಾಗ ಬಾಡಿ ಒಳಗೆ ಇದನ್ನ ನೀವು ಸತತವಾಗಿ ಗಂಟೆಗೊಂದ್ಸರಿ ದೇಹ ಎಬ್ಬಿಸ್ಬೇಕು. ಏನಾದ್ರೂ ಒಂದ್ ಕೆಲಸ ಮಾಡ್ರಿ, ಒಂದು ಪ್ರೊಡಕ್ಟಿವ್ ಕೆಲಸ ಮಾಡ್ರಿ. ಏನಾರ ಕೆಲಸ ಅಂದ್ರೆ ಎದ್ದು ಹೋಗಿ ಅಡಿಗೆ ಮನೆ ಹೋಗಿ ಏನಾರ ತಿಂದು ಬರುದಲ್ಲ. ಬಾಡಿ ಮೂವ್ಮೆಂಟ್ಸ್, ಎಲ್ಲಾ ಜಾಯಿಂಟ್ಸ್ ಮೂವ್ಮೆಂಟ್ ಆಗುವಂತಹ ಸಮ್ ಆಕ್ಟಿವಿಟೀಸ್ ನೀವು ಮಾಡೋದ್ರಿಂದ ಬೆಳಗ್ಗೆ 1 ತಾಸು ಹೋಗಿ ಹಾರ್ಡ್ ಜಿಮ್ ವರ್ಕ್ ಮಾಡಿ ಅಥವಾ ಯಾವ್ದೋ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಅಥವಾ ಕಾರ್ಡಿಯೋ ಮಾಡಿ 1 ತಾಸು ವಾಕಿಂಗ್ ಮಾಡಿ ಬಂದವ್ರೊಳಗೆ ಎಷ್ಟು ಕ್ಯಾಲರಿ ಬರ್ನ್ ಆಗ್ತದಲ್ಲ ಅದಕ್ಕಿಂತ ಹೆಚ್ಚಿಗೆ ಇದ್ರೊಳಗೆ ಆಗ್ತದೆ. ದಿಸ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ರೂಢಿ ಮಾಡ್ಕೋಬೇಕು ಅಂದ್ರ ನಾನು ನಿನ್ನೆ ವಿಡಿಯೋ ನೋಡ್ರಿ, ಹೆಂಗ ಹ್ಯಾಬಿಟ್ಸ್ ಟ್ರ್ಯಾಕಿಂಗ್ ಮಾಡ್ಬೇಕು ಅಂತ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೇನಿ. ಇದಕ್ ಬೇಕಾಗಿದ್ದೇನು, ರಿಪೀಟೆಡ್ ಪ್ರಾಕ್ಟೀಸ್, ದಟ್ ಈಸ್ ಅಭ್ಯಾಸ. ಇದನ್ನ ರೂಢಿ ಮಾಡ್ಕೊಡ್ರಿ. ಆಮೇಲೆ ಒಂದೋ ಕೆಲಸ ಮಾಡ್ಬೇಡ್ರಿ. ಹೆಂಗ 1 ತಾಸ ಆದ ತಕ್ಷಣ 5 ಸೂರ್ಯ ನಮಸ್ಕಾರ ಮಾಡಿದೆ, 2 ಸೂರ್ಯ ನಮಸ್ಕಾರ, ಮತ್ತು 1 ತಾಸು ಆದ ತಕ್ಷಣ ಸೂರ್ಯ ನಮಸ್ಕಾರ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೈಂಡಿಗೆ ಬೋರ್ ಆಗ್ತದೆ. ಯಾಕಂದ್ರೆ ಹೇಳೇನಿ, ಮೈಂಡ್ ಅನ್ನೋದು ಒಂದು ಮರ್ಕಟ ಇದ್ದಂಗ. ನಮ್ ಮನಸ್ಸು ಹೆಂಗದಂದ್ರ ಮಂಗ್ಯಾಂಗ ನೀವು ಒಂದ ಕೆಲಸ ಕೊಡೋಕ್ ಬರಂಗಿಲ್ಲ, ಅದು ಬೋರ್ ಆಗ್ಬಿಡ್ತದ. ಡಿಫ್ರೆಂಟ್ ಕೆಲಸ ಕೊಡ್ಬೇಕ್ರಿ. ಅವಾಗ ಅದು ಖುಷಿಯಿಂದ ಮಾಡ್ತದ. ಮನಸ್ಸು ಹಂಗಾರಿ. ಇದಕ್ಕೆ ಡಿಫ್ರೆಂಟ್ ಕೆಲಸ. ಒಂದ್ಸರಿ ಎದ್ದು ನೀವೇನ್ ಮಾಡ್ಬೇಕು, ಸೂರ್ಯ ನಮಸ್ಕಾರ ಮಾಡಿ ಬಂದ್ರೆ ಇನ್ನೊಂದ್ಸರಿ ಎದ್ದು ಸುಮ್ನೆ ಬಾಲ್ಕನಿ ಒಳಗೆಲ್ಲ ಓಡಾಡ್ಕೊಂಡ್ ಬರ್ಬೇಕು, ಮನೆಯೆಲ್ಲ ಓಡಾಡ್ಕೊಂಡ್ ಬರ್ಬೇಕು. ಒಂದ್ ಕಡೆ ಕೂತ್ಕೊಂಡು ವಾಟರ್ ಅನ್ನ, 1 ಗ್ಲಾಸ್ ನೀರನ್ನ ಸಿಪ್ ಬೈ ಸಿಪ್ ಕುಡಿಬೇಕು. ಮತ್ತೊಂದ್ ತಾಸು ಬಿಟ್ಟು ಏನ್ ಮಾಡ್ಬೇಕು, ಸುಮ್ನೆ ಹೋಗಿ ಟೆರೆಸ್ ಮೇಲೆಲ್ಲ ಓಡಾಡ್ಕೊಂಡ್ ಬರ್ಬೇಕು. ಹಿಂಗ ಕಂಟಿನ್ಯೂಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ನಿಮ್ಮ ಬಾಡಿಯನ್ನ ಮೂವ್ಮೆಂಟ್ ಒಳಗೆ ಇಟ್ಟಿರ್ಬೇಕು. ಇದರಿಂದ ನಿಮ್ಗ ಕಂಟಿನ್ಯೂಸ್ ಆಗಿ ಕ್ಯಾಲರಿ ಬರ್ನ್ ಆಗ್ತದ, ವಿಚ್ ಇಸ್ ವೆರಿ 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 ಬೆಸ್ಟ್ ಮತ್ತು ಫಾರ್ ಬೆಟರ್ ದ್ಯಾನ್ ನಿಮ್ ಜಿಮ್ ಹೋಗೋದು, ಯೋಗಾಸ್ ಎಲ್ಲ ಏನ್ 1 ತಾಸು ಹೋಗಿ ಮುಂಜಾನೆ ಮಾಡಿ ಬರ್ತಿರಲ್ಲ, ಅದಕ್ಕಿಂತ ಈ ಒಂದ್ ಕೆಲಸ ಮಾಡೋದ್ರಿಂದ ನಿಮ್ಮ ಥರ್ಮೋಜೆನೆಸಿಸ್ ಆಗಿ ಕಂಟಿನ್ಯೂಸ್ಲಿ ನಮ್ಮ ಕ್ಯಾಲರಿ ಬರ್ನ್ ಆಗೋದ್ರಿಂದ ಆರಾಮಾಗಿ ನಾವು ಅಬ್ಡಾಮಿನಲ್ ಫ್ಯಾಟ್ ಅನ್ನ ಕರಗಿಸ್ಕೋಬಹುದು. ಇನ್ನೊಂದ್ ಸಿಂಪಲ್ ಏನಿರ್ತದೆ ಗೊತ್ತಾ, ನೀವು ಮುಂದ್ ಕುತ್ಕೊಂಡು ಹಿಂಗ್ ಲ್ಯಾಪ್ಟಾಪ್ ಮುಂದ್ ಕೆಲಸ ಮಾಡ್ತಿರ್ತೀರಲ್ಲ, 1 ತಾಸು ಆದ ತಕ್ಷಣ ಕೆಳಗ್ ಬಿಡ್ಬೇಕು. ಸ್ಕ್ವಾಟಿಂಗ್ ಪೊಸಿಷನ್ ಒಳಗೆ ಕುತ್ಕೊಂಡು ಸ್ವಲ್ಪ ಸಿಪ್ ಬೈ ಸಿಪ್ ನೀರ್ ಕುಡಿಬೇಕು. ಇಂಥವನ್ನೆಲ್ಲ ಬಾಡಿಗೆ, ಎಲ್ಲಾ ಜಾಯಿಂಟ್ಸಿಗೂ ಮೂವ್ಮೆಂಟ್ ಅನ್ನ ನೀವೇ ವಾಲಂಟರಿ ಆಗಿ ಕೊಡ್ಬೇಕು. ಅವಾಗ ಇದರಿಂದ ಆಗುವಂತ ಬೆನಿಫಿಟ್ಸ್ ನಿಮ್ಗೆ ಗೊತ್ತಾಗ್ತದ. ಬಟ್ ನಾಟ್ ಇನ್ 1 or 2 days, ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಅದಕ್ಕೆ ಬೇಕಾಗಿದ್ದೇನು, ನಿರಂತರವಾದಂತಹ ಅಭ್ಯಾಸ. ಓಕೆ, ಐ ಹೋಪ್ ಇದು ಎಲ್ಲರೂ ಈಸಿಯಾಗಿ ಫಾಲೋ ಮಾಡುವಂಥದ್ದು. ಥರ್ಮೋಜೆನೆಸಿಸ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ಇಟ್ಕೋಬೇಕು. ಇದು 1ನೇದಾದ್ರ. 2ನೇದ್ ನಮ್ಮ ಸುಶ್ರುತಾಚಾರ್ಯ ಏನ್ ಹೇಳ್ಯಾರ ಗೊತ್ತೇನ್ರಿ, ಸ್ನಿಗ್ಧ ಮಧುರ ಭೋಜನ ಸೇವನಾತ್ ಅಂತ ಹೇಳ್ಯಾರ. ಆಹಾರಕ್ಕೆ ಬರ್ತಾರ. ಫುಡ್ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್. ಏನು ಎಂತ ತಗೋತೀವಿ, ಸ್ನಿಗ್ಧ ಅಂದ್ರೆ ಫ್ಯಾಟಿ ಕಂಟೆಂಟ್ ಇರುವಂತದ್ದನ್ನ ನಾವು ತಿಂತಿರ್ತೀವಿ. ಚೆಕ್ ಮಾಡ್ಕೊಳ್ರಿ ನಮ್ಮ ದೇಹದೊಳಗ ನಾವು ಎಷ್ಟು ಫ್ಯಾಟ್ ಅನ್ನ ತಗೊಳಿಕತ್ತೀವಿ, ಅದು ಯಾವ ಟೈಪ್ ಫ್ಯಾಟ್ ಐತಿ, ವೆದರ್ ಇಟ್ ಇಸ್ ಅ ಗುಡ್ ಫ್ಯಾಟ್ ಆರ್ ಟ್ರಾನ್ಸ್ ಫ್ಯಾಟ್.
ಗುಡ್ ಫ್ಯಾಟ್ ಅಂತಂದ್ರೇನು, ನಾವು ಆಕಳ ತುಪ್ಪವನ್ನ ಸೇವನೆ ಮಾಡಕತ್ತೀವೋ ಏನೋ, ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆ ಸೇವನೆ ಮಾಡಕತ್ತೀವೋ ಏನೋ, ಶೇಂಗಾ ಶುದ್ಧವಾದಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅನ್ನು ಯೂಸ್ ಮಾಡ್ಲಿಕ್ಕತ್ತೀವೋ ಏನೋ, ಅದು ಒಂದ್ ಕಡೆ ಆದ್ರೆ ಟ್ರಾನ್ಸ್ ಫ್ಯಾಟ್ ಅಂದ್ರೇನು, ಕರ್ದ ಎಣ್ಣೆ ಒಳಗ ಕರ್ದಂತ ಈ ಬಜಿ ಮಿರ್ಚಿ ಇಂತಾವ್ ಏನ್ ತಿಂತಾ ಇದ್ದೀವೇನೋ, ಚಿಪ್ಸ್ ಅವೆಲ್ಲ ತಿನ್ನಾಕತ್ತೀವೋ ಏನೋ. ಟ್ರಾನ್ಸ್ ಫ್ಯಾಟ್ ಎಲ್ಲ ಸಿಗುದು ಇಂಥ ಆಹಾರದೊಳಗ ಸಿಗ್ತದ. ಮತ್ತು ಆ ಟ್ರಾನ್ಸ್ ಫ್ಯಾಟ್ ಇರುವಂತ ಆಹಾರ ನಮಗ ಒಂದು ಡೋಪಮೈನ್ ರಿಲೀಸ್ ಮಾಡ್ತಾವ್. ಇವೆಲ್ಲ ಸಣ್ಣ ಸಣ್ಣ ಆಹಾರಗಳೇನೋ ಖುಷಿ ಕೊಡುವಂತವು. ಕಂಟಿನ್ಯೂಸ್ ಕೂಡ್ತಿರ್ತೇವಿ, ಮೈಂಡ್ ಚಿಟ್ ಹಿಡಿತಿರ್ತದ, ಆ ಟೈಮ್ಗೆ ಏನೋ ತಿನ್ಬೇಕ ಅನಸ್ತದ, ಬ್ರೈನ್ ಫಾಗ್ ಆದಂಗ ಅನಸ್ತದ. ಅವಾಗ ನಮ್ಗ ಸಾಲಡ್ಸು ಅಥವಾ ಹಗಲಕಾಯಿ ರಸ ಕೊಟ್ರೆ ಮನಸ್ಸು ಬರುದಿಲ್ರಿ. ಅವಾಗ ನಮ್ಗೇನ್ ಬೇಕು, ಚಿಪ್ಸ್ ಬೇಕು, ಬಜಿ ಬೇಕು, ಮಿರ್ಚಿ ಬೇಕು, ಅಥವಾ ಕೇಕ್ ಬೇಕು, ಚಾಕ್ಲೇಟ್ಸ್ ಬೇಕು. ಅಂದ್ರೆ ಸ್ವೀಟ್ ಕ್ರೇವ್ ಮಾಡ್ತದ ಬಾಡಿ. ಯಾವಾಗ್ಲೂ ಆ ಟೈಮ್ ಒಳಗಡೆ ಸ್ವೀಟ್ ಕ್ರೇವಿಂಗ್ ಅನ್ನ ಮಾಡ್ತಿರ್ತದ. ಮತ್ತು ಇಂಥ ಟ್ರಾನ್ಸ್ ಫ್ಯಾಟ್ ಇರುವಂತ ಸ್ನಿಗ್ಧ ಆಹಾರವನ್ನ ಸೇವನೆ ಮಾಡ್ತಿರ್ತದ. ಇವನ್ನ ಫಸ್ಟ್ ನೀವು ಫೋಕಸ್ ಮಾಡ್ಕೊಡ್ರಿ. ನಮ್ಮ ಆಹಾರದೊಳಗ ನಾವು ಡೈಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಪ್ಯಾಕ್ಡ್ ಫುಡ್ಸ್ ತಿನ್ನಾಕತ್ತೀನಿ, ಎಷ್ಟು ಸ್ನಿಗ್ಧ ಆಹಾರಗಳನ್ನ ತಿನ್ನಾಕತ್ತೀನಿ, ಇದ್ರ ಮುಖಾಂತರವಾಗಿ ನಮ್ಮ ದೇಹಕ್ಕೆ ಬೇಡವಾದಂತಹ ಫ್ಯಾಟ್ಸ್ ಅಂಡ್ ಬ್ಯಾಡ್ ಆದಂತಹ ಸ್ವೀಟ್ಸ್ ಕ್ಯಾಲರೀಸ್ ಹೋಗ್ತಿರ್ತಾವು. ಬಟ್ ಎಂತ ಕ್ಯಾಲರಿ ತಿಂತಿರ್ತೇವೆ ಗೊತ್ತಿದ್ರೆ ನಾವು, ಈ ಒಂದ್ ರೀತಿ ಎಂಟಿ ಕ್ಯಾಲರೀಸ್ ಅಂತ ಹೇಳ್ಬೋದು. ಅಂದ್ರ ನ್ಯೂಟ್ರಿಷನ್ಸ್ ಇರಂಗಿಲ್ಲ, ಸುಮ್ನೆ ಕ್ಯಾಲರಿ ಹೈ ಇರ್ತದೆ. ಒಂದ್ ರೀತಿ ಹೆಂಗ ಅಂದ್ರೆ ವಿ ಆರ್ ಟೇಕಿಂಗ್ ಮೋರ್ ಕ್ಯಾಲರೀಸ್ ಬಟ್ ಲೆಸ್ ನ್ಯೂಟ್ರಿಷಿಯಸ್ ಫುಡ್ಸ್. ಸುಮ್ನೆ ತುಂಬ್ತಿರ್ತೇವೆ, ಹಂಗ್ ತಿನ್ಬಾರ್ದು. ಸ್ವಲ್ಪ ತಿಂದ್ರು ನಾವು ರಸ ತಿನ್ಬೇಕು, ಇಷ್ಟೊಂದು ಕಸ ತಿನ್ನೋದು ಉಪಯೋಗ ಇಲ್ಲ. ಇದ್ರ ಫಸ್ಟ್ ಚೆಕ್ ಮಾಡ್ಕೊಡ್ರಿ ನಿಮ್ ಮನೆಯೊಳಗೆ. ಇದಕ್ ಒಂದು ನಾವು ಟೇಬಲ್ ಹಾಕೊಡ್ಲಿಕ್ಕೆ ಆಗೋದಿಲ್ಲ. ಹಿಂಗ ತಿನ್ರಿ ಬೆಳಗ್ಗೆ ಇಷ್ಟ ತಿನ್ರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗ ಯಾರಿಗೆ ಹೊಟ್ಟೆ ಬೊಜ್ಜು ಹೆಚ್ಚಿಗೆ ಇರ್ತದಲ್ಲ ಅವ್ರು ಇವನ್ನೆಲ್ಲ ಫಾಲೋ ಮಾಡ್ಲೇಬೇಕು. ಚೆಕ್ಔಟ್, ಸಿಟ್ ಡೌನ್ ಅಂಡ್ ಚೆಕ್ಔಟ್ ಹೌ ಮಚ್ ಕ್ಯಾಲರೀಸ್. ಅದ್ರೊಳಗೂ ಕೂಡ ಎಂಟಿ ಕ್ಯಾಲರೀಸ್, ರಾಂಗ್ ಕ್ಯಾಲರೀಸ್, ಅಥವಾ ಈ ರೀತಿ ನಾನ್ ನ್ಯೂಟ್ರಿಷನಲ್ ಕ್ಯಾಲರೀಸ್ ಅನ್ನ ನೀವು ಕನ್ಸ್ಯೂಮ್ ಮಾಡಕತ್ತೀರಿ ಇನ್ ದ ಫಾರ್ಮ್ ಆಫ್ ಇವೆಲ್ಲ ಚಿಪ್ಸ್ ಅಂತದು ಇಂಥದ್ದು, ಬ್ರೆಡ್ಸ್, ಬನ್ಸ್, ಟೋಸ್ಟ್, ಚಹಾ, ಕಾಫಿ ಇಂಥದ್ರೊಳಗೆ ಹೆಂಗ್ ತಗೊಳಕತ್ತೀವಿ ಅನ್ನೋದನ್ನ ಸಾಧ್ಯ ಆದಷ್ಟು ಅದನ್ನ ಚೆಕ್ ಮಾಡಿ ಕಟ್ ಡೌನ್ ಮಾಡ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಹೇಳ್ತಾರ ಅಭ್ಯಾಸ ಮತ್ತು ವೈರಾಗ್ಯ. ಅದನ್ನ ಬಹಳ ಡಿಟೇಲ್ ಆಗಿ ನಿನ್ನೆ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡೇನಿ, ದಯವಿಟ್ಟು ಅದನ್ನ ನೋಡ್ಕೊಡ್ರಿ. ಇದನ್ನ ವೈರಾಗ್ಯ, ಇಂಥವನ್ ತೆಗಿಬೇಕು, ನೀವು ರೀಪ್ಲೇಸ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಟೆಲ್ ಯುವರ್ ಮೈಂಡ್. ಪ್ರತಿ ಸರಿ ಹೇಳ್ಬೇಕಾಗ್ತದ್ರಿ. ಇದನ್ನ ಹೊರಗಿನವ್ರು ಹೇಳಿದ್ರೆ ನಮ್ಗೆ ಸಿಟ್ಟು ಬರ್ತದೆ. ನಮಗ್ ನಾವ ಹೇಳ್ಕೊಂಡಾಗನ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಯಾವಾಗ್ಲೂ ನೀ ಇದನ್ನ ತಿನ್ಬೇಡ, ಚಿಪ್ಸ್ ತಿನ್ಬೇಡ ಅಂತದ್ ಬೇರೆ ಯಾರು ನಮ್ಗೆ ಹೇಳಿದ್ರೆ ಕಿರಿಕಿರಿ ಅನಿಸ್ತದ. ಇನ್ಫ್ಯಾಕ್ಟ್ ಹೆಚ್ಚಿಗೆ ತಿನ್ಬೇಕು ಅನಿಸ್ತದ, ಒಂದು ಹಠ ಬರ್ತದ ನಮಗ. ಅದ್ರ ಬದಲು ನಮಗ್ ನಾವೇ ಮುಂದೆ ಕೂಡಿಸ್ಕೊಂಡು ಹೇಳ್ಬೇಕು, ನೀನು ಫಿಸಿಕಲ್ ಕ್ಯಾಲರೀಸ್ ಎಷ್ಟು ಬರ್ನ್ ಆಗಾಕತ್ತಾವು, ನೀ ಎಷ್ಟು ಬ್ಯಾಡ್ ಕ್ಯಾಲರೀಸ್ ಅನ್ನ, ಇಂಥ ಕ್ಯಾಲರೀಸ್ ಅನ್ನ, ನ್ಯೂಟ್ರಿಷಿಯಸ್ನೆಸ್ ಇರ್ಲಾರ್ದಂತ ಕ್ಯಾಲರಿ ತಿನ್ನಾಕತ್ತಿ ಅನ್ನೋದನ್ನ ಮೈಂಡ್ಗೆ ಕನ್ವಿನ್ಸ್ ಮಾಡಿ ಅದನ್ನ ಕಟ್ ಡೌನ್ ಮಾಡ್ಕೋಬೇಕು. ಯಾಕಂದ್ರೆ ಹೇಳ್ತೀನಿ ನಿಮಗ, ನಮ್ಮಲ್ಲೇ ಇಂಥ ಆಹಾರಗಳು ಬರ್ಬೇಕಾದ್ರ ಕಾರ್ಟಿಸೋಲ್ ಹೆಚ್ಚಿಗೆ ಆಗಿರ್ತದೆ, ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಿಗೆ ಆಗ್ತದೆ. ಅದಕ್ಕ ಶೋಕ ಭಯ ಕ್ರೋಧೈಹಿ ಶರೀರಂ ಪೀಡ್ಯತೆ ಅಂತ ಹೇಳ್ತಾರೆ ಸುಶ್ರುತಾಚಾರ್ಯ. ಶೋಕ, ಭಯ, ಕ್ರೋಧ ಇವೆಲ್ಲ ಏನು ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಿಗೆ ಆಗುವಂತ ಸಂದರ್ಭಗಳು. ಆ ಕಾರ್ಟಿಸೋಲ್ ಅಂದ್ರೇನೆ ಅರ್ಧ ಫ್ಯಾಟ್, ಪೂರಾ ಫ್ಯಾಟ್ ಅನ್ನ ಇದು ಕನ್ವರ್ಟ್ ಮಾಡ್ತದ, ಎನರ್ಜಿಯ ಕನ್ವರ್ಟ್ ಆಗಂಗಿಲ್ಲ. ನಾವೇನ ತಿಂದಂತ ಆಹಾರ ಅದು ಸಾತ್ವಿಕ ಆಹಾರ ಇತ್ತು ಅಂತಂದ್ರೆ, ಅಂದ್ರೆ ಇಂಥ ಫ್ಯಾಟ್ ಇರ್ಲಾರ್ದಂತ ಆಹಾರ ಇತ್ತು ಅಂತಂದ್ರೆ ಆಟೋಮೆಟಿಕಲಿ ಅದು ಎನರ್ಜಿಯ ಕನ್ವರ್ಟ್ ಆಗ್ತದೆ. ಬಟ್ ಇಂಥ ಆಹಾರ ಇತ್ತು ಅಂತಂದ್ರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದ. ಓಕೆ, ಇದು ನಾ ಸ್ಟ್ರೆಸ್ ಒಳಗೆ ತಿನ್ನುವಂತ ಆಹಾರ ಎಂತದ್ದು, ಇಂಥ ಆಹಾರವನ್ನ ತಿಂತೇವೆ ನಾವು. ಅದಕ್ಕೆ ನಿಮ್ಗೆ ಏನ್ ಮಾಡ್ಕೋಬೇಕು, ಈ ರೀತಿಯಾದಂತ ಆಹಾರವನ್ನ ಚೆಕ್ಔಟ್ ಮಾಡ್ಕೋಬೇಕು, ಸ್ಟಾಪ್ ಮಾಡ್ಕೋಬೇಕು. ರೆಡ್ಯೂಸ್ ಮಾಡ್ತಾ 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 ನೀವು ದೇಹವನ್ನ ಪಳಗಿಸ್ತಾ ಹೋಗ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇಂಥ ಆಹಾರ ತಗೊಳ್ಳೋದ್ರಿಂದ ನಿಮ್ ಗಟ್ ಹೆಲ್ತ್ ಡ್ಯಾಮೇಜ್ ಆಗ್ತದೆ, ಕಂಪ್ಲೀಟ್ಲಿ ಡ್ಯಾಮೇಜ್ ಆಗ್ತದ್ರಿ. ನಮ್ಮ ಗಟ್ ಒಳಗಡೆ ಎರಡು ರೀತಿಯ ಬ್ಯಾಕ್ಟೀರಿಯಾ ಇರ್ತಾವ. ಒಂದು ಗುಡ್ ಬ್ಯಾಕ್ಟೀರಿಯಾ ಇರ್ತದೆ, ಎರಡನೇದು ಬ್ಯಾಡ್ ಬ್ಯಾಕ್ಟೀರಿಯಾ ಇರ್ತದೆ. ಹೌದಾ? ಗುಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಮ್ಮ ಎಸ್ಪೆಷಲಿ ನಮ್ಮ ಕರುಳಿನ ಆರೋಗ್ಯ ಸರಿ ಇತ್ತು ಅಂದ್ರೆ ನಮ್ಮ ಮೈಂಡ್ ಸರಿ ಇರ್ತದ. ಇದಕ್ಕೆ ಗಟ್ ಬ್ರೈನ್ ಆಕ್ಸಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆನೂ ನಾ ವಿಡಿಯೋ ಮಾಡೀನಿ, ನೋಡ್ರಿ ಬೇಕಿದ್ರ. ಗಟ್ ಸ್ಟ್ರಾಂಗ್ ಇತ್ತಂದ್ರ, ಬಹಳ ಹೆಲ್ದಿ ಆಗಿತ್ತು ಅಂದ್ರೆ ನಮ್ಮ ಮೈಂಡ್, ನಮ್ಮ ವಿಚಾರಗಳು ಕೂಡ ಅಷ್ಟು ಕ್ಲಿಯರ್ ಆಗಿರ್ತಾವ, ಬ್ರೈನ್ ಫಾಗ್ ಇರುವುದಿಲ್ಲ. ಬಟ್ ಇಂಥವೆಲ್ಲ ತಿನ್ನೋದ್ರಿಂದ ಗಟ್ ಬ್ಯಾಕ್ಟೀರಿಯಾ ಒಳಗೆ ಗುಡ್ ಬ್ಯಾಕ್ಟೀರಿಯಾ ಏನಾಗ್ತಾವ, ಸಾಯ್ಲಿಕ್ಕೆ ಶುರುವಾಗ್ತಾವ, ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋತ್ ಹೆಚ್ಚಿಗೆ ಆಗ್ಲಿಕ್ಕೆ ಶುರುವಾಗ್ತದೆ. ಬಟ್ ನಾವು ಗುಡ್ ಬ್ಯಾಕ್ಟೀರಿಯಾವನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಸಾತ್ವಿಕ ಆಹಾರಕ್ಕೆ ಹೋಗ್ಬೇಕು. ಇದನ್ನ ಲಕ್ಷ್ಯ ಕೊಟ್ಟು ಕೇಳ್ಕೊಡ್ರಿ. ನಾವ್ ಯಾವ್ದೇ ಟೈಮ್ ಒಳಗ ಆಹಾರ ಊಟ ಮಾಡಿದಾಗ ನಮಗ್ ಊಟ ಮಾಡಿದ್ಮೇಲೆ ಇನ್ನೂ ತಿನ್ಬೇಕು ಅಂತ ಕ್ರೇವಿಂಗ್ ಬರ್ತಿತ್ತು ಅಂತಂದ್ರೆ ನಮ್ಮಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಅದಾವ ಅನ್ನಂಗ ಅರ್ಥ.
ಓಕೆ, ಅವು ಎಂತ ಸಂದರ್ಭಗಳು ಬರ್ತಾವ ಗೊತ್ತಾ? ನೀವು ಬೇಕಿದ್ರೆ ನೋಡ್ರಿ, ಒಂದ್ಸರಿ ಚೆಕ್ ಮಾಡ್ರಿ. ಒಂದೆರಡು ಬಜ್ಜಿ, ಒಂದೆರಡು ಮಿರ್ಚಿ, ಅಥವಾ ಒಂದಿಷ್ಟು ಚಿಪ್ಸ್, ಮತ್ತೊಂದಿಷ್ಟು ಕೇಕ್, ಇಂಥವೆಲ್ಲ ತಿಂದ್ರೆ ನಿಮ್ ಹೊಟ್ಟಿ ತುಂಬ್ದಾಗ ಒಂದ್ ಸಂತೃಪ್ತಿ ಅನ್ಸಂಗಿಲ್ಲ, ಒಂದೊಂಥರ ಮನಸ್ಸಿನಾಗ ಆತ್ಮತೃಪ್ತಿ ಅನ್ಸಂಗಿಲ್ರಿ. ಇನ್ನೊಂದ್ ಸ್ವಲ್ಪ ಏನೋ ತಿನ್ಬೇಕು ಅನಿಸಿರ್ತದ. ಇಟ್ ಮೀನ್ಸ್ ದ್ಯಾಟ್ ನಿಮ್ದು ಬ್ಯಾಡ್ ಬ್ಯಾಕ್ಟೀರಿಯಾ ನಿಮ್ ಗಟ್ ಒಳಗ ಗ್ರೋತ್ ಆಗ್ಲಿಕ್ಕತ್ತದ ಅರ್ಥ ಆಯ್ತು. ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ರಿ. ಗುಡ್ ಬ್ಯಾಕ್ಟೀರಿಯಾ ಇದು ಅಂದ್ರೆ ಲಕ್ಷಣ ಏನ್ ಬರ್ತದ ಗೊತ್ತಾ? ಅಂದ್ರೆ ನೀವ್ ಯಾವಾಗ ಆಹಾರದೊಳಗ ಹೆಚ್ಚಿಗೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ಕೊಂಡು ಹೆಚ್ಚಿಗೆ ಪ್ರೋಟೀನ್, ಹೆಚ್ಚಿಗೆ ಫೈಬರ್ ಕಂಟೆಂಟ್, ನಾರು ಪದಾರ್ಥ ಇದ್ದಂತ ಆಹಾರ ನೀವು ಸೇವನೆ ಮಾಡಿದ್ರಿ ಅಂದ್ರ ಸಂತೃಪ್ತಿ ಫೀಲಿಂಗ್ ಬರ್ತದೆ. ಯಾವಾಗ್ಲೂ ಊಟ ಯಾವಾಗ ಮಾಡಿದ ತಕ್ಷಣ ನಮ್ಗೆ ಒಂಥರ ಸಂತುಷ್ಟಿ ಆದಂಗ್ ಫೀಲ್ ಆಗ್ತಿರ್ಬೇಕು, ಸಾಕಪ್ಪ ಅಂತ ಹೇಳಿ. ಒಂಥರ ಏನೋ ಅನ್ನದಾತ ಸುಖಿ ಭವ ಅನ್ನುವಂಥದ್ದು ಒಳಗಡೆಯಿಂದ ಬರ್ಬೇಕದು. ಅಂತ ಆಹಾರ ಎಲ್ಲಿ ಸಿಗ್ತದ ನಮಗ? ಹಣ್ಣುಗಳೊಳಗ, ತರಕಾರಿ ಒಳಗ, ಹೋಲ್ ಗ್ರೇನ್ಸ್ ಒಳಗ. ನಾ ಹೇಳಿ ನಿಮ್ಗ, ಮೇಲಿನ ಸಿಪ್ಪಿ ತೆಗಿಲಾರ್ದಂತಹ ಎಲ್ಲಾ ರೀತಿಯ ಕಾಳು ಕಡಿ ಒಳಗ ಇಂಥ ಆಹಾರ ನಮ್ಗೆ ಸಿಗ್ತದ. ಮತ್ತು ಎಂತ ಆಹಾರ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ದಯವಿಟ್ಟು ಈ ಸ್ನಿಗ್ಧ ಮತ್ತು ಮಧುರ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡ್ರಿ. ನಿಧಾನ ಪರಿವರ್ಜನಂ ಪರಮೌಷಧಂ ಅಂತ ನಮ್ಮಲ್ಲಿ ಹೇಳಾರ. ಯಾವ್ದ್ರಿಂದ ಸಮಸ್ಯೆ ಬರ್ತದಲ್ಲ ಅದನ್ನ ಬಿಟ್ಟು ಬಿಡ್ಬೇಕು. ದಟ್ ಈಸ್ ಪರಿವರ್ಜನೆ ಮಾಡ್ರಿ. ಆ ನಿಧಾನ ಅಂದ್ರೆ ಪಾಸಿಟಿವ್ ಫ್ಯಾಕ್ಟರ್, ಅದನ್ನ ಬಿಟ್ಟು ಬಿಡ್ರಿ ಅಂತ ಹೇಳಾರ. ಸೊ ಅದನ್ನ ಬಿಟ್ಟು ನೀವು ಎಂತ ಆಹಾರ, ಹೈ ಪ್ರೋಟೀನ್ ಇರುವಂತ ಆಹಾರವನ್ನ ಸೇವನೆ ಮಾಡ್ಬೇಕು. ಈ ಹೈ ಪ್ರೋಟೀನ್ ಆಹಾರಕ್ಕೆ ಏನು ಬೆಸ್ಟ್ ಬೆನಿಫಿಟ್ ಅಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಪ್ರೋಟೀನ್ ತಾನು ಡೈಜೆಷನ್ ಆಗ್ಲಿಕ್ಕೆನ ನಮ್ಮಲ್ಲಿರುವಂತ ಕ್ಯಾಲರೀಸ್ ಅನ್ನ ಯೂಸ್ ಮಾಡ್ಕೋತದ್ರಿ. ನೀವು ಹೈ ಪ್ರೋಟೀನ್ ಆಹಾರ ತಗೊಂಡಾಗ ಸೆಲ್ಫ್ ಡೈಜೆಷನ್ಗೆ ಅದು ಕ್ಯಾಲರಿಯನ್ನ ಕಂಬಷನ್ ಮಾಡ್ತದೆ. ಹಿಂಗಾಗಿ ನಮ್ಮ ದೇಹದೊಳಗಿರುವಂತ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಹೋಗ್ತದ. ಸೆಕೆಂಡ್ ಥಿಂಗ್, ಫೈಬರ್ ಅನ್ನ ನೀವು ಆಡ್ ಮಾಡ್ಲೇಬೇಕು. ಫೈಬರ್, ಗುಡ್ ಕ್ವಾಲಿಟಿಯ ಫೈಬರ್ ನಮ್ಮ ದೇಹಕ್ಕೆ ಡೈಲಿ ನಾರಿನ ಅಂಶ ಹೋಯ್ತು ಅಂತಂದ್ರೆ ಅದು ಒಂದ್ ರೀತಿ ಜಾಡು ಕೆಲಸ ಮಾಡ್ತದೆ ದೇಹದೊಳಗೆ, ಕರಳಿನೊಳಗೆ. ಸರಿಯಾಗಿ ಡೈಜೆಷನ್ ಆದ್ಮೇಲೆ ಪ್ರಾಪರ್ ಆಗಿ ಮಲ ವಿಸರ್ಜನೆ ಆಗುವಂಗ, ಎಕ್ಸ್ಕ್ರಿಯೇಷನ್ ಫಂಕ್ಷನ್ ಸರಿ ಆಗುವಂಗ ನೋಡ್ಕೊಂಡು ದೇಹವನ್ನ ಶುದ್ಧೀಕರಣ ಮಾಡ್ತದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮೂರನೇ ಪಾಯಿಂಟ್ ಏನ್ ಬರ್ತದ ಗೊತ್ತೇನ್ರಿ? ನೀವು ಇನ್ನ ಹೇಳಿದೆ ನಿಮಗ, ಆದಷ್ಟು ಇವನ್ನೆಲ್ಲವನ್ನ ನೀವು ಫಾಲೋ ಮಾಡ್ಕೊಳ್ಳೇಬೇಕು. ಇನ್ನ ಮೂರನೇ ಪಾಯಿಂಟ್ ಅನ್ನ ಏನ್ ಹೇಳ್ತಾರಂದ್ರೆ, ದಿವಾಸ್ವಪ್ನಾತ್ ಅಂತ ಸುಶ್ರುತಾಚಾರ್ಯ ಹೇಳ್ಯಾರ. ದಿವಾಸ್ವಪ್ನ, ಡೇ ಸ್ಲೀಪ್ ಮಾಡೋದ್ರಿಂದ ನಿಮ್ಮ ಫ್ಯಾಟ್ ಡೆಪಾಸಿಷನ್ ಆಗ್ತದೆ. ಅದ್ರ ಬಗ್ಗೆನೂ ನಾನು ನಿದ್ದೆ ಹೆಂಗ್ ಮಾಡ್ಬೇಕು ಬೇಡ ಅಂತ ನಾನು ಹಿಂದಿನ ವಿಡಿಯೋ ಒಳಗೆ ಹೇಳಿನಿ. ಬಟ್ ಈಗ ಜಸ್ಟ್ ನೋಡಿಲ್ಲ ಅಂತಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ನೋಡ್ರಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಬರ್ತದ, ಬರೀ ಮಧ್ಯಾಹ್ನ ನಿದ್ದೆ ಮಾಡೋದ್ರಿಂದ ಒಂದು ಮೇಧೋಧಾತು ವೃದ್ಧಿ ಆಗ್ತದ. ಸೆಕೆಂಡ್ ಥಿಂಗ್, ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ರಾತ್ರಿ ನಿದ್ದೆ ಬರುವುದಿಲ್ಲ. ನೀವು ರಾತ್ರಿ ನಿದ್ದೆ ಸರಿ ಆಗ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಕಾರ್ಟಿಸಾಲ್ ಹೈ ಆಗ್ತದ, ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಿಗೆ ಆಗ್ತದ. ಅವಾಗ ಬಾಡಿ ರಿಪೇರ್ ಮೋಡಿಗೆ ಹೋಗುದಿಲ್ಲ, ಬಿಲ್ಡಿಂಗ್ ಮೋಡಿಗೆ ಹೋಗುದಿಲ್ಲ, ಡಿಟಾಕ್ಸಿಫಿಕೇಶನ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಾವು ಮುಂಜಾನಿಂದ ರಾತ್ರಿವರೆಗೂ ಎಷ್ಟ ವ್ಯಾಯಾಮ ಮಾಡ್ಲಿ, ಏನೇ ಮಾಡ್ಲಿ, ಅದೆಲ್ಲ ಆ ಟೈಮ್ ಒಳಗೆ ಆಕ್ಟಿವೇಟ್ ಆಗ್ತದ್ರಿ. ಪ್ರಾಪರ್ ಫ್ಯಾಟ್ ಕಟ್ ಡೌನ್ ಆಗೋದು ನಮ್ದು ಯಾವಾಗಪ್ಪ ಅಂತಂದ್ರ, ಅಥವಾ ಬೊಜ್ಜು ಕರಗೋದು ಯಾವಾಗ ಅಂದ್ರ ಸರಿಯಾದಂತಹ ನಿದ್ದೆ ಮಾಡ್ದಾಗನ. ಅದಕ್ಕೆ ಈ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಏನಂತಾರಂದ್ರ, ದೇಹದ ಒಂದ್ ರೀತಿ ಕ್ಲೀನಿಂಗ್ ಪ್ರಾಸೆಸ್ ಇದು, ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಇದು. ನಾವೆಲ್ಲಾ ಸರ್ಕಸ್ಸು ಬೆಳಿಗ್ಗೆಯಿಂದ ಕಸರತ್ತನ್ನ ಮಾಡಿ ಸರಿ ನಿದ್ದಿನ ಮಾಡ್ಲಿಲ್ಲ ಅಂತಂದ್ರ ಪ್ರಾಪರ್ ಆದಂತ ಸರಿಯಾದಂತ ನಮಗ ಬೊಜ್ಜು ಕರಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿದ್ದೆಯನ್ನ ಸರಿ ಮೊದ್ಲು ರೆಗ್ಯುಲೇಟ್ ಯುವರ್ ಸ್ಲೀಪ್ ಪ್ರಾಪರ್ಲಿ. ಮಧ್ಯಾಹ್ನ ನಿದ್ದೆಯನ್ನ ಸ್ಟಾಪ್ ಮಾಡ್ರಿ. ದಿವಾಸ್ವಪ್ನಂ ವರ್ಜಯಿ, ಬಿಡ್ರಿ. ರಾತ್ರಿ ನಿದ್ದೆಗೆ ಹೆಚ್ಚಿಗೆ ಗಮನ ಕೊಡ್ರಿ. ಮೆಲೆಟಾನಿನ್ ಪ್ರೊಡಕ್ಷನ್ ಚಲೋ ಆಗ್ಬೇಕು. ಅದ್ರೊಳಗೆ ನಿಮ್ ಗ್ರೋತ್ ಹಾರ್ಮೋನ್ ಸಿಕ್ರೇಷನ್ ಆಗ್ಬೇಕು. ಮತ್ತು ಹಂಗರ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ ನಾವು, ಒಂದು ಲೆಪ್ಟಿನ್ ಒಂದು ಗ್ರೆಲಿನ್ ಅಂತ 2 ಹಾರ್ಮೋನ್ಸ್ ಇರ್ತಾವ. ಅವು ಪ್ರಾಪರ್ ಆಗಿ ರೆಗ್ಯುಲೇಟ್ ಆಯ್ತು ಅಂತಂದ್ರ ಡೈಜೆಸ್ಟಿವ್ ಸಿಸ್ಟಮ್ ರಿಪೇರಿ ಆಗ್ತದೆ. ಅದೇ ಡೈಜೆಷನ್ ಒಳಗ ಫ್ಯಾಟ್ ಮೆಟಬಾಲಿಸಮ್ ಫಾಸ್ಟ್ ಆಗಿ ನಮ್ಮ ದೇಹಕ್ಕೆ ಬೇಡ ಆದಂತಹ ಬೊಜ್ಜು ಕರಗ್ತದೆ. ಇದಕ್ ಮಾಡ್ಬೇಕಾಗಿದ್ದೇನು, ಖರ್ಚು ಮಾಡ್ಬೇಕಾಗಿಲ್ಲ. ರಾತ್ರಿ ನಿದ್ದೆ ಸರಿ ಮಾಡ್ರಿ ಅಂತ ಹೇಳಿಕತ್ತೇನ. ರಾತ್ರಿ ನಿದ್ದಿನ ಯಾಕೆ ಮಾಡ್ಬೇಕು ಅನ್ನೋರಿಗೆ ಅಗೇನ್ ವಿಡಿಯೋ ಮಾಡೇನಿ. ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ವಿಡಿಯೋನ ವಾಚ್ ಮಾಡ್ರಿ, ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತದೆ. ಈಗ ನಾ ಏನ್ ಈ 3 ಸ್ಟೆಪ್ಸ್ ಅನ್ನ ಹೇಳಿದ್ನಲ್ಲ ನಿಮ್ಗ, ಒಂದು ವ್ಯಾಯಾಮವನ್ನ ಅಂದ್ರೆ ತಾಸಿಗೊಂದ್ಸರಿ ವ್ಯಾಯಾಮ ಮಾಡೋದು, ಎರಡನೇದು ಇಂಥ ಪ್ಯಾಕ್ಡ್ ಫುಡ್ಸ್ ಇವನ್ನೆಲ್ಲ ಸ್ಟಾಪ್ ಮಾಡೋದು, ಮಧುರ ಸ್ನಿಗ್ಧ ಆಹಾರವನ್ನ ಕಡಿಮೆ ಮಾಡೋದು, ಪ್ರೋಟೀನ್ ತಗೊಳ್ಳೋದು, ಮೂರನೇದು ಏನದ ನಾ ಹೇಳಿದೆ ನಿದ್ದೆ ಸರಿ ಮಾಡೋದು. ಇದ್ರೊಳಗೆ ಏನ್ ಖರ್ಚಾಗ್ತದೆ, ಏನ್ ದುಡ್ಡು ಖರ್ಚು ಮಾಡೋದೈತಿ? ಸುಮ್ನೆ ಹೋಗಿ ಒಂದ್ ತಿಂಗಳಿಗೆ 5 kg ಕಡಿಮೆ ಮಾಡ್ತಾರಂತ, 10 kg ಕಡಿಮೆ ಮಾಡ್ತಾರಂತ, ಆ ಪ್ಯಾಕೇಜ್ ತಗೊಂಡೆ ಈ ಪ್ಯಾಕೇಜ್ ತಗೊಂಡೆ ಅಂತ ಹೇಳಿ ಸ್ಟ್ರೆಸ್ ಯಾಕೆ ಕ್ರಿಯೇಟ್ ಮಾಡ್ಕೋತೀರಿ? ಇನ್ ನೆಕ್ಸ್ಟ್ ಬರುವಂತದ್ದು ಏನ್ ಗೊತ್ತಾ, ಶೋಕ ಭಯ ಕ್ರೋಧೈಹಿ ಶರೀರಂ ಪೀಢ್ಯತೆ ಅಂತ ಹೇಳ್ತಾರ. ಸ್ಟ್ರೆಸ್
ದೇಹದೊಳಗೆ ಯಾವಾಗ ಇದು ಶೋಕನ ಆಗ್ತದಲ್ಲ, ಅತಿ ಫ್ಯಾಟ್ ಇರೋರು, ಅತಿ ಹೊಟ್ಟಿ ಬೊಜ್ಜಿರೋರ್ಗೆ ಒಂದ್ ರೀತಿ ಟೆನ್ಷನ್ ಕಾಡ್ತಿರ್ತದ್ರಿ. ಇದು ಎಷ್ಟು ಬಂದ್ಬಿಟ್ಟದ, ಇದು ಏನ್ ಮಾಡ್ಲಿ, ಇದನ್ನ ಕರಗಿಸ್ಬೇಕು, ನಾ ಏನು ಚಂದ ಕಾಣವಲ್ಲ, ನಂಗೆ ಸೀರೆ ಚಂದ ಕಾಣ್ತಾ ಇಲ್ಲ, ನಂಗೆ ಆ ಡ್ರೆಸ್ ಸೂಟ್ ಆಗವಲ್ತು, ನನ್ಗೆ ಈ ಡ್ರೆಸ್ ಸೂಟ್ ಆಗವಲ್ತು, ಇದನ್ನ ಏನೇ ಹೇಳ್ತೀವಲ್ಲ, ದಿಸ್ ಇಸ್ ಕಾಲ್ಡ್ ಸ್ಟ್ರೆಸ್. ಅಥವಾ ಇದನ್ನೇ ಆಚಾರ್ಯರು ಶೋಕ, ಭಯ, ಕ್ರೋಧ, ಶರೀರಂ ಪೀಢ್ಯತೆ, ಶರೀರ ಡ್ಯಾಮೇಜ್ ಆಗ್ತಿರ್ತದೆ. ನೀವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅರ್ಧ ಟ್ರೀಟ್ಮೆಂಟ್. ಏನು ಅಂದ್ರೆ, ಈ ಬೊಜ್ಜು ಬರ್ಲಿಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾನ ಇದನ್ನ ಏನ್ ಮಾಡೀನಿ, ಪ್ರಜ್ಞಾಪರಾಧವನ್ನ ಮಾಡೀನಿ, ನನ್ನ ತಪ್ಪಿನಿಂದನೇ ಇದು ಹಿಂಗ್ ಬಂದದಂದ್ಮೇಲೆ ಇದನ್ನ ಕರಗಿಸೋ ಜವಾಬ್ದಾರಿ ಕೂಡ ನಂದ. ಹೆಂಗ್ ಕರಗಿಸ್ಬೇಕು, ಬಹಳ ಶಾಂತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಕರಗಿಸ್ಬೇಕು. ಅಂದ್ರೆ ಫಸ್ಟ್ ಇವ್ ಮುಂಚೆ ಹೇಳಿದ 3 ಪಾಯಿಂಟ್ಸ್ ಅನ್ನು ರೆಗ್ಯುಲೇಟ್ ಮಾಡ್ಕೊಡ್ರಿ. 4ನೇದೇನು ಅಂದ್ರ ಪ್ರೀತಿಯಿಂದ, ಶಾಂತಿಯಿಂದ ಮೆಡಿಟೇಷನ್ ಮಾಡ್ಕೊಂಡು ಮಲ್ಕೊಡ್ರಿ. ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನ ಕಡಿಮೆ ಮಾಡ್ಕೊಡ್ರಿ. ಒಪ್ಕೊಂಡ್ರಿ ಅಂದ್ರ ಆ ಸಮಸ್ಯೆ ಜಲ್ದಿನ ಸಾಲ್ವ್ ಆಗ್ತದೆ. ಯಾವ್ದ ಸಮಸ್ಯೆ ಇರ್ಬೋದು, ಅದು ಫಿಸಿಕಲ್ ಪ್ರಾಬ್ಲಮ್ ಇರ್ಬೋದು, ಮೆಂಟಲ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಟ್ ಪ್ರಾಬ್ಲಮ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಆ ಸಮಸ್ಯೆ ಕ್ರಿಯೇಟ್ ಆಗ್ಲಿಕ್ಕೆ ನಾನೇ ಕಾರಣ ಅನ್ನೋದನ್ನ ಪ್ರಾಪರ್ ಆಗಿ ನೀವು ಒಪ್ಕೊಂಡ್ಬಿಟ್ರಿ ಅಂದ್ರೆ ನೀವು ಸರಿಯಾದ ಡೈರೆಕ್ಷನ್ ಒಳಗ ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡು ಅವಾಗ ಗೋಲ್ ಓರಿಯೆಂಟೆಡ್ ಅಥವಾ ಇಂಟೆನ್ಷನ್ ಓರಿಯೆಂಟೆಡ್ ಆಕ್ಷನ್ ಅನ್ನ ನೀವು ತಗೊಳ್ತೀರಿ. ಸರಿಯಾದಂತ ವಾಕಿಂಗ್ ಅನ್ನ ಮಾಡ್ಕೊಡ್ರಿ, ಸ್ಟ್ರೆಸ್ ಕಡಿಮೆ ಮಾಡ್ಕೊಡ್ರಿ. ಅದಕ್ಕಿರುವಂತದ್ದು ಡೀಪ್ ಬ್ರೀದಿಂಗ್ ಹೇಳಿನ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಡೀಪ್ ಬ್ರೀದಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಮಾಡ್ಕೊಡ್ರಿ. ಮೆಡಿಟೇಷನ್ ಯಾರಿಗ್ ಗೊತ್ತಿರ್ತದಲ್ಲ ಅವ್ರು ಮೆಡಿಟೇಷನ್ ಅನ್ನ ಮಾಡ್ಕೊಡ್ರಿ. ನೀರನ್ನ ಚೆನ್ನಾಗಿ ಕುಡೀರಿ, ಸ್ಟ್ರೆಸ್ ಇರ್ಲಾರ್ದಂಗ್ ನೋಡ್ಕೊಡ್ರಿ. ಆಮೇಲೆ ದೇಹಕ್ಕೆ ನೀವು ಹೇಳ್ತಾ ಬರ್ಬೇಕು, ಇಲ್ಲ ನೀ ಕಡಿಮೆ ಆಗ್ತಿ, ಎಸ್ ಈ ತಿಂಗಳ ನಾ 1-1.5 kg ಕಡಿಮೆ ಮಾಡ್ತೀನಿ. ಹೆಂಗ, ಇವೆಲ್ಲಾ ಮೆಥಡ್ಸ್ ಅನ್ನ ಸರಿಯಾಗಿ ರೆಗ್ಯುಲೇಟ್ ಮಾಡ್ಕೊಳ್ಳೋದ್ರಿಂದ ಹಿಂಗ ಅಗ್ದಿ ಶಾಂತಿಯಿಂದ, ಪ್ರೀತಿಯಿಂದ ನಿಮ್ಮ ದೇಹದ ಜೊತೆಗೆ ನೀವು ಒಂದ್ ರೀತಿ ಸಂಗಾತಿಯಾಗಿ, ನಿಮ್ಮ ಮನಸ್ಸಿನ ಫ್ರೆಂಡ್ ಆಗಿ, ಡೋಂಟ್ ಬಿಕಮ್ ಬಾಸ್ ಟು ಯುವರ್ ಮೈಂಡ್. ಓಕೆ, ನೀವು ಮನಸ್ಸಿಗೆ ಏನಾರ ಬಾಸ್ ಆದ್ರಿ ಅಂತಂದ್ರ ಅದು ನಿಮ್ಮನ್ನ ಪೂರ್ಣವಾಗಿ ಹದಿಗಡಿಸ್ತದೆ, ಪೂರಾ ಹದಿಗೆಟ್ ಹೋಗ್ತೀರಿ. ಇಲ್ಲ ನೀವು ಮನಸ್ಸಿಗೆ ಸ್ಲೇವ್ ಆದ್ರ ಅಂತ ತಿಳ್ಕೊಡ್ರಿ, ಅದು ನಿಮ್ಮನ್ನ ಪೂರಾ ಹಾಳು ಮಾಡ್ತದೆ. ಈ ಕಡೆ ನೀವು ಆಳು ಆಗ್ಬೇಡ್ರಿ, ಈ ಕಡೆ ಅರಸನೂ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಬೆಟರ್ ಬಿಕಮ್ ಬೆಸ್ಟ್ ಫ್ರೆಂಡ್ ಟು ಯುವರ್ ಮೈಂಡ್. ಕನ್ವಿನ್ಸ್ ಮಾಡ್ತಾ ಬರ್ರಿ, ಇಲ್ಲ ಇಷ್ಟು ಮಾಡ್ಬೇಡಿ. ಇನ್ಫ್ಯಾಕ್ಟ್ ನಾನ್ ಹೆಂಗ್ ಮಾಡ್ತೀನಿ ಗೊತ್ತಾ, ಸೂರ್ಯ ನಮಸ್ಕಾರ 108 ಮಾಡ್ಬೇಕಾದ್ರೆ ಒಂದು 30 ಆಗಿರ್ತಾವ. ಅವಾಗ ನನ್ನ ಮನಸ್ಸಿಗೆ ಹೇಳ್ತೇನೆ, ಇಲ್ಲ ಇನ್ನ 5 ಮಾಡ್ಬಿಡು, ನಿನ್ ಕಡೆಯಿಂದ ಆಗ್ತದ ಗ್ಯಾರಂಟಿ, ಇನ್ನ 5 ಮಾಡ್ಬಿಡು. 5 ಮಾಡಿದ್ಮೇಲೆ ನೀ ಇಷ್ಟೊತ್ತನ ಏನೂ ಮಾಡೇ ಇಲ್ಲ, ಅದನ್ನ ಮರ್ತು ಬಿಡ್ತೇನೆ ನಾನು. ನೆಕ್ಸ್ಟ್ ಇನ್ನೊಂದ್ 5 ಹಿಂಗ ನೀವು ಸಣ್ಣ ಮಗುವಿಗೆ ಕನ್ವಿನ್ಸ್ ಮಾಡ್ದಂಗ ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ ಗೋಲನ್ನ ನೀವು ಆರಾಮಾಗಿ ರೀಚ್ ಮಾಡ್ಬೋದು. ಅಬ್ಡಾಮಿನಲ್ ಫ್ಯಾಟ್ ಅಥವಾ ಬೆಲಿ ಫ್ಯಾಟ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಆರಾಮಾಗಿ ನೀವು ಕರಗಿಸ್ಕೊಂಡು ನಿಮ್ಮ ದೇಹಕ್ಕೆ ಹೆಂಗ್ ಬೇಕು ಆ ರೀತಿಯಾಗಿ ನೀವು ಫಿಟ್ ಅಂಡ್ ಫೈನ್ ಆಗಿ ಬಹಳ ಬ್ಯೂಟಿಫುಲ್ ಆಗಿ ಕಾಣ್ಬೋದು. ಐ ಹೋಪ್ ಇವೆಲ್ಲಾ ಪಾಯಿಂಟ್ಸ್ ಅನ್ನ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ, ಪ್ರಾಕ್ಟಿಕಲಿ ಸಾಧ್ಯ ಇರುವಂತ ಪಾಯಿಂಟ್ಸ್ ಅನ್ನ ಹೇಳಿನಿ. ದಯವಿಟ್ಟು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕೆ ಇದ್ರಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಂಡ್ ಲೈಕ್ ಆತು ಅಂದ್ರೆ ಇದು ಬಹಳ ಹೌದಪ್ಪ ಈಸಿ ಆಗಿರುವಂತದ್ದು, ಇನ್ನೆಲ್ಲರೂ ಮಾಡಕ್ ಸಾಧ್ಯ ಅನಿಸ್ತು ಅಂದ್ರೆ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡ್ರಿ. ಇದು ಬರೀ ಹೊಟ್ಟಿ ಫ್ಯಾಟ್ ಇರುವಂತವ್ರು ಅಷ್ಟೇ ಅಲ್ಲ, ಎಲ್ಲಾ ರೀತಿಯ ಫ್ಯಾಟ್ ಇರುವಂತವ್ರು ಇದನ್ನ ಮಾಡಬೇಕು. ಇದನ್ನ ಅಂದ್ರೆ ಭುಜದ ಮೇಲೆ ಎಲ್ಲಿ ಫ್ಯಾಟ್ ಇದ್ದವರು ಕೂಡ ಇವೆಲ್ಲಾ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಫಿಟ್ ಅಂಡ್ ಫೈನ್ ಆಗಿರುವಂತಹ ದೇಹ ನಿಮ್ದಾಗ್ತದೆ ಮತ್ತು ಮನಸ್ಸು ಕೂಡ ಶಾಂತವಾಗಿರ್ತದೆ. ಯು ಕ್ಯಾನ್ ಲೀಡ್ ಅ ವೆರಿ ವೆರಿ ಹ್ಯಾಪಿ ಅಂಡ್ ಕ್ವಾಲಿಟಿ ಫುಲ್ ಲೈಫ್. ಓಕೆ, ಥ್ಯಾಂಕ್ ಯು.